ಕುರ್ಚಿ ಕದನದಿಂದಾಗಿ ಬೂದಿ ಮುಚ್ಚಿದ ಕೆಂಡವಾಗ್ತಾ ಇದೆ. ಇನ್ನು ದೆಹಲಿಯಲ್ಲಿ ಕೂಡ ಫುಲ್ ಟೆನ್ಷನ್. ಸೆದ್ದು ಡಿಕೆಶಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್. ಏನಿದರ ಗೊತ್ತು ಹೋಗ್ಲಿ. ಕುರ್ಚಿ ಕದನದಿಂದಾಗಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗಾಗಲೇ ರಾಜ್ಯ ಸರ್ಕಾರ. ಸೆದ್ದು ಡಿಕೆಶಿ ಮತ್ತೊಂದು ಬ್ರೇಕ್ಫಾಸ್ಟ್. ಏನಿರಬಹುದು ಇದರ ಗುಟ್ಟು? ಒತ್ತಾಯದ ಒಗ್ಗಟ್ಟು ಪ್ರದರ್ಶನ ಮಾಡಲಾಗ್ತಾ ಇದೆಯಾ? ಬ್ರೇಕ್ ನಂತರವಾಗಿ ಕುಸ್ತಿ ಸ್ಟಾರ್ಟ್ ಆಗುತ್ತಾ? ಶೀಘ್ರದಲ್ಲೇ ದೆಹಲಿಗೆ ಬುಲಾವ್ ಕೊಡುತ್ತಾ? ಹಾಗಿದ್ರೆ ಹೈಕಮಾಂಡ್ ಏನಿರಬಹುದು? ಯಾಕಾಗಿ ಸೈಲೆಂಟ್? ಯಾಕಾಗಿ ವಿರಾಮವನ್ನು ಪಡೆದುಕೊಂಡಿದ್ದಾರೆ? ಅದೆಲ್ಲವೂ ಕೂಡ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಆಗ್ತಿರ್ಬೋದು. ಸಿದ್ದು ಡಿಕೆಶಿ ಮತ್ತೊಂದು ಬ್ರೇಕ್ಫಾಸ್ಟ್ನ ಗುಟ್ಟು ಏನಿರಬಹುದು? ಒತ್ತಾಯದ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆಯಾ? ಹಾಗಾದ್ರೆ ಬ್ರೇಕ್ನ ನಂತರ ಮತ್ತೆ ಕುಸ್ತಿಯನ್ನ ಶುರು ಮಾಡ್ಕೊಳ್ತಾರ ಇಬ್ರು ಕೂಡ? ಶೀಘ್ರದಲ್ಲೇ ದೆಹಲಿಗೆ ಬುಲಾವನ್ನು ಕೂಡ ಕೊಡ್ತಾರಾ ಹೈಕಮಾಂಡ್ನ ನಾಯಕರು? ಬೂದಿ ಮುಚ್ಚಿದ ಕೆಂಡದಂತಿದೆ. ಏನು ಆಗ್ತಾ ಇದೆ ಒಳಗಡೆ? ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಈ ಸಂದರ್ಭದಲ್ಲಿ ಅಧಿವೇಶನ ಆರಂಭ ಆಗಿರುವಂತಹ ಕಾರಣವಾಗಿ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಅಧಿವೇಶನದ ನಂತರವಾಗಿ ಆಯಿತು ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ಕೂಡ ಅಧಿವೇಶನದಲ್ಲಿ ಕಿಂಚಿತ್ತೂ ಕೂಡ ಅಸಮಾಧಾನ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಬಾರ್ದು, ಅಥವಾ ಒಗ್ಗಟ್ಟಿನಿಂದ ಇಲ್ಲ ಅನ್ನುವಂತಹ ವಿಚಾರಗಳು ಗೊತ್ತಾಗಬಾರ್ದು. ಒಬ್ಬರು ಪರವಾಗಿ ಒಬ್ಬರು ವಹಿಸಿಕೊಂಡೇ ಮಾತನಾಡಬೇಕು ಅನ್ನುವಂತಹ ಸೂಚನೆಗಳು ಸಿಕ್ಕಿದೆ. ನವೆಂಬರ್ ಮುಗೀತು, ಜನವರಿಗೆ ನಡೆಯುತ್ತಾ ಕ್ರಾಂತಿ ಆಗಿದ್ರೆ ಪಟ್ಟದ ಗಲಾಟೆಯ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಖರ್ಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆ. ಸೋನಿಯಾ ಗಾಂಧಿ ಕೈ ಸೇರಿದೆ. ಕುರ್ಚಿ ಕಿತ್ತಾಟದ ರಿಪೋರ್ಟ್ ಹೋಗಿದೆ. ಸೋನಿಯಾ ಗಾಂಧಿ ಭೇಟಿಯಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಸೋನಿಯಾ ಅವರನ್ನ ಭೇಟಿಯಾಗಿ ಇಲ್ಲಿ ಏನೆಲ್ಲ ಮಾತುಕತೆಯಾಗಿದೆ ಎಲ್ಲವ ರಿಪೋರ್ಟ್ ಅನ್ನ ನೀಡಿದ್ದಾರೆ. CWC ಸಭೆ ಬಳಿಕವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲೇ ನಿನ್ನೆ ನಡೆದಿರುವಂಥದ್ದು CW ಸಭೆ ಬಳಿಕವಾಗಿ ಮತ್ತಷ್ಟು ಇನ್ನೊಂದು ರೌಂಡ್ ಚರ್ಚೆಗಳು ಕೂಡ ಆಗುತ್ತೆ. ಈಗ ಆಗಿದೆಯಲ್ಲ ಚರ್ಚೆಗಳು, ಇಲ್ಲಿವರೆಗೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳನ್ನು ಮಾಡಿದ್ದಾರೆ ರಾಜ್ಯ ನಾಯಕರು, ಹೈಕಮಾಂಡ್ನ ನಾಯಕರು, ಎಲ್ಲ ಚರ್ಚೆಗಳಾಗಿದೆ. ಅದಾದಂತಹ ನಂತರ ಇನ್ನೂ ಇದೆ ಚರ್ಚೆ. ಇಷ್ಟಕ್ಕೆ ಫುಲ್ ಸ್ಟಾಪ್ ಹಾಕಿಲ್ಲ. ಇದು ಕದನ ವಿರಾಮ ಅಷ್ಟೇ. ಇನ್ನೊಂದು ಸುತ್ತಿನ ಚರ್ಚೆಗಳಿದೆ. ಇನ್ನೊಂದು ಸುತ್ತಿನ ಯುದ್ಧ ಆರಂಭ ಆಗುತ್ತೆ. ಯುದ್ಧದಲ್ಲಿ ಕೊನೆಗೆ ಯಾರು ಮೇಲುಗೈ ಆಗ್ತಾರೆ? ಒಂದು DKಶಿ ಅವರ ಅಥವಾ ಸಿದ್ದರಾಮಯ್ಯ ಅವರ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರು ಯಾರ ಪರವಾಗಿ ನಿಂತ್ಕೊಳ್ತಾರೆ? ಇಬ್ರು ಕೂಡ ಸಮಬಲ ಸಮತೂಕವನ್ನು ಹೊಂದಿರುವಂತಹ ವ್ಯಕ್ತಿಗಳು. ಯಾರನ್ನು ಕೂಡ ಕೈ ಬಿಡೋ ಹಾಗಿಲ್ಲ. ಯಾರನ್ನು ಕೈ ಬಿಟ್ಟರು, ಯಾರ ಪರ ಮಾತನಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇಬ್ಬರನ್ನು ಕೂಡ ಮನವೊಲಿಸಿಕೊಂಡು ಪಕ್ಷದಲ್ಲಿ ಒಂದೇ ರೀತಿಯಾಗಿ ಅವರನ್ನು ನಡೆಸಿಕೊಂಡು ಹೋಗಬೇಕಾಗಿರುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ, ಇಲ್ಲಾಂದರೆ ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗುತ್ತೆ. ಈಗ ಒಬ್ಬರ ಪರವಾಗಿ ನಾವು ಮಾತನಾಡ್ತೀವಿ ಅಥವಾ ಒಬ್ಬರ ಪರವಾಗಿ ನಾವು ನಿಲ್ತೀವಿ ಅಂತಂದರೆ ಖಂಡಿತವಾಗಿ ಇನ್ನೊಬ್ಬರಿಗೆ ಅಸಮಾಧಾನ ಆಗುತ್ತೆ. ಅಸಮಾಧಾನದಿಂದ ಏನಾಗುತ್ತೆ? ಸಾಲು ಸಾಲು ಶಾಸಕರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ಪಕ್ಷೇತರ ಆಗುವಂತಹ ಸಾಧ್ಯತೆಗಳಿರುತ್ತೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಹೊಸ ಸರ್ಕಾರ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಕಾರಣವಾಗಿ ಬಹಳಷ್ಟು ಅವರು ಎಚ್ಚರಿಕೆಯ ನಡೆಯನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಬೇಕಾಗಿರುವಂತಹ ಕಾರಣವಾಗಿ, ಅದರಲ್ಲೂ ಕೂಡ ಈಗ ಅಧಿವೇಶನ ಬಂದಿರೋದ್ರಿಂದಾಗಿ ಅವ್ರಿಗೂ ಒಂದು ಸ್ವಲ್ಪ ಆತಂಕ. ಅಧಿವೇಶನ ಸಂದರ್ಭದಲ್ಲಿ ಎಲ್ಲಿ ಏನು ಮಾತನಾಡ್ಬಿಡ್ತಾರೋ ವಿರೋಧ ಪಕ್ಷದ ನಾಯಕರಿಗೆ ಇದೇ ಒಂದು ಅಸ್ತ್ರ ಆಗಿಬಿಡುತ್ತೆ. ಚೂಬಾಣ ಬಿಡಲಿಕ್ಕೆ, ಅವ್ರಿಗೆ ಮಾತಿನ ಅಸ್ತ್ರವನ್ನು ಬಿಡಲಿಕ್ಕೆ, ಟಾಂಟ್ ಕೊಡಲಿಕ್ಕೆ ಇದು ಕಾರಣವಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಒಂದು ಸ್ವಲ್ಪ ಬ್ರೇಕನ್ನು ತಗೊಂಡಿದ್ದಾರೆ. ಜೊತೆಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಧಿವೇಶನದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೋನಿಯಾ ಜೊತೆ 10 ನಿಮಿಷ ಚರ್ಚೆಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. 1 ತಿಂಗಳಿಂದ ರಾಜ್ಯದಲ್ಲಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಪರಿಹಾರ ಸೂತ್ರಕ್ಕೆ ಒಲವನ್ನ ತೋರಿಸ್ತಾ ಇದ್ದಾರೆ. ಎಲ್ಲ ಗೊಂದಲಗಳಿಗೂ ಕೂಡ ಶೀಘ್ರವೇ ತೆರೆ ಎಳೆಯಲು ಯತ್ನವನ್ನ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಆಗಲಿದೆ. ಶೀಘ್ರದಲ್ಲೇ ಸಿಎಂ ಡಿಸಿಎಂ ಅವರಿಗೆ ದಿಲ್ಲಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದೆ ನೋಡಿ. ಶೀಘ್ರದಲ್ಲೇ ಸಿಎಂ ಡಿಸಿಎಂಗೆ ದಿಲ್ಲಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ಇದೆ. ಸೋನಿಯಾ ಜೊತೆಯಲ್ಲಿ 10 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ರು. AICC ಸಭೆ ಬಳಿಕವಾಗಿ ಚರ್ಚೆಯನ್ನ ಮಾಡಿರುವಂಥದ್ದು ದೆಹಲಿಯಲ್ಲಿ ನಿನ್ನೆ ನಡೆದಿದೆ ನೋಡಿ. 10 ನಿಮಿಷ ಚರ್ಚೆ ಮಾಡಿದ್ರು. ಇಲ್ಲಿ ಏನೇನು ಆಗ್ತಾ ಇದೆ ಎಲ್ಲದರ ಒಂದು ವರದಿಯನ್ನು ಕೂಡ ಕೊಟ್ಟರು ಅವರು. 1 ತಿಂಗಳಿನಿಂದ ರಾಜ್ಯದಲ್ಲಿನ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ಸರ್, ರೂಪೇಶ್, ಈಗ ಏನು ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಏನು ಆಗ್ತಾ ಇದೆ? ಹೈಕಮಾಂಡ್ನಲ್ಲಿ ಏನಾಗ್ತಾ ಇದೆ? ಯಾವ ನಿಲುವನ್ನು ತಾಳ್ತಾರೆ? ಏನಿದೆ ಮಾಹಿತಿ?
ಕುಸುಮ, ಈಗ ರಾಜ್ಯ ರಾಜಕಾರಣದಲ್ಲಿ ಸದ್ಯದ ಚರ್ಚೆ ಏನಂತ ಹೇಳಿದ್ರೆ ಸಿಎಂ ಯಾರಾಗ್ತಾರೆ, ಡಿಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ, ಅದೇ ರೀತಿ ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆ. ಈ ಚರ್ಚೆಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಇಲ್ಲಿಗ ಸಿಎಂ ಡಿಸಿಎಂ ಮಾಡಿ ಒಂದು ಸಭೆಯನ್ನ ಮಾಡುದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆದ್ರೆ ವಿಚಾರ ಇಲ್ಲಿಗೆ ತಣ್ಣಗಾಯ್ತಾ ಅಂತ ಹೇಳಿದ್ರೆ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಯಾಕಂತ ಹೇಳಿ ದೆಹಲಿ ಮಟ್ಟದಲ್ಲಿ ಒಂದಿಷ್ಟು ಕಸರತ್ತುಗಳು ಆಗ್ತಾನೆ ಇರುತ್ತೆ. ತಮ್ಮ ಪ್ರಯತ್ನವನ್ನ ಸಿಎಂ ಅವರು ಮುಂದುವರಿಸ್ತಾ ಇರ್ತಾರೆ, ಆದ್ರೆ ಡಿಸಿಎಂ ಮುಂದುವರಿಸ್ತಾ ಇರ್ತಾರೆ. ಆದ್ರೆ ಬಹಿರಂಗವಾಗಿರ್ತಕ್ಕಂಥ ಜಟಾಪಟ್ಟಿಗೆ ಮಾಡ್ಕೊಳ್ಬೇಡಿ ಅಂತ ಹೈಕಮಾಂಡ್ ಹೇಳಿದೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಹೇಳಿದ್ದಾರೆ, ನೀವು ಇಂಟರ್ಫಿಯರ್ ಆಗಬೇಕು ಅಂತೇಳಿ. ಯಾಕಂತೇಳಿ ಸಮಸ್ಯೆ ದೊಡ್ಡದಾಗಿದೆ, ಹೀಗಾಗಿ ನೀವು ಇಂಟರ್ಫಿಯರ್ ಆಗಬೇಕು, ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಬೇಕು ಅಂತೇಳಿ. ಹೀಗಾಗಿ ಒಂದು ಸಭೆ ಸೇರೋಣ ಅಂತೇಳಿ ಸೋನಿಯಾ ಗಾಂಧಿ ಅವರು ಹೇಳಿರೋದ್ರಿಂದ ಇಲ್ಲಿಗ ಸೋನಿಯಾ ಗಾಂಧಿ ಯಾವಾಗ ಇಂಟರ್ಫಿಯರ್ ಆಗ್ತಾರೋ ಅಲ್ಲಿಗ ಡಿಕೆ ಶಿವಕುಮಾರ್ ಹೆಚ್ಚು ಲಾಭ ಆಗಬಹುದು. ಯಾಕಂತ ಹೇಳಿದ್ರೆ ಪದೇ ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅತಿ ಹೆಚ್ಚು ಅಚ್ಚುಮೆಚ್ಚು ಅಂತೇಳಿ ಒಂದಿಷ್ಟು ವಿಚಾರ ರಾಜಕೀಯದ ಈ ವಿಚಾರ ಯಾವತ್ತೂ ಕೂಡ ವಿಚಾರ ಚರ್ಚೆ ಆಗ್ತಾ ಇರುತ್ತೆ. ಹೀಗಾಗಿ ಸೋನಿಯಾ ಗಾಂಧಿ ಹೆಚ್ಚು ಇಂಟರ್ಫಿಯರ್ ಆದ್ರೆ ಇಲ್ಲಿ ಡಿಕೆ ಲಾಭ ಆಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರೇ ಈಗ ನಿರ್ಧಾರವನ್ನು ತೆಗೆದುಕೊಳ್ಳೋದಾದ್ರೆ ಯಾವತ್ತೂ ಕೂಡ ಸಿದ್ದರಾಮಯ್ಯನ ಬಗ್ಗೆ ಬಗ್ಗೆ ಅತಿ ಹೆಚ್ಚು ಸಾಫ್ಟ್ ಕಾರ್ನರ್ ರಾಹುಲ್ ಗಾಂಧಿ ಇದೆ ಅಂತ ವಿಚಾರ. ಹೀಗಾಗಿ ಪಕ್ಷಕ್ಕೆ ಯಾವ್ದು ಒಳ್ಳೇದಾಗುತ್ತೆ, ಏನೇ ನಿರ್ಧಾರ ಈಗ ಒಂದು 10 ದಿನಗಳು ಏನೇನೆಲ್ಲ ಹೈಕಮಾಂಡ್ ಫೀಡಿಂಗ್ ಹೋಗುತ್ತೆ, ಅದರ ಸಂಬಂಧಪಟ್ಟಂತೆ ಈಗ ಅಭಿಪ್ರಾಯಗಳು ಹೋಗುತ್ತೆ, ಒಂದಿಷ್ಟು ಸಲಹೆಗಳು ಹೋಗುತ್ತೆ, ಒಂದಿಷ್ಟು ಮಾರ್ಗದರ್ಶನಗಳು ಹೋಗುತ್ತೆ, ಅದರ ಮೇಲೆ ಒಂದು ನಿರ್ಧಾರ ಆಗಬಹುದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ಹೋಗೋದು ಮೊದಲೆಲ್ಲ ಸಂಸತ್ ಅಧಿವೇಶನದ ಬಳಿಕವೇ ದೆಹಲಿಗೆ ಹೋಗಬಹುದು ಅನ್ನೋ ಚರ್ಚೆಗಳಿತ್ತು. ಆದ್ರೆ ಇದೀಗ 2 ಸಭೆಗಳಿವೆ ದೆಹಲಿಯಲ್ಲಿ. ಒಂದು ರಾಜ್ಯದ ವಿವಿಧ ಪಕ್ಷಗಳ ಸಂಸದರ ಸಭೆಯನ್ನು ಕೂಡ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನು ದೆಹಲಿಯಲ್ಲಿ ಮಾಡಬೇಕು. ದೆಹಲಿಯಲ್ಲಿ ಮಾಡೋದ್ರ ಮೂಲಕವಾಗಿ ರಾಜ್ಯಕ್ಕೆ ಒಂದಿಷ್ಟು ಅನುದಾನಗಳು ಬರಬೇಕಾಗುತ್ತೆ, ಸಮಸ್ಯೆಗಳು ಸದನದಲ್ಲಿ ಚರ್ಚೆ ಆಗಬೇಕಾಗುತ್ತೆ. ಈಗಾಗಲೇ ಅನುದಾನ ಘೋಷಣೆ ಆಗಿದ್ದ, ಅನುದಾನ ಕೊಟ್ಟಿಲ್ಲ. ಅದೇ ರೀತಿ ಸಬ್ಬರ್ಬನ್ ರೈಲ್ವೆ ಇರಬಹುದು, ಅದೇ ರೀತಿಯಾಗಿ ತುಂಗಭದ್ರಾ ಸಂಬಂಧಪಟ್ಟಂತ ಒಂದಿಷ್ಟು ಯೋಜನೆ ಇರಬಹುದು, ಇದಕ್ಕೆ ಹಣವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಸಂಸದರ ಸಭೆ ಮಾಡಲಿಕ್ಕೆ ಸಿಎಂ ಡಿಸಿಎಂ ನಿರ್ಧಾರ ಮಾಡಿದ್ದಾರೆ. ಅದು ಈ ವಾರದ ಅಂತ್ಯಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಕಾಣ್ತಾ ಇದೆ. ಅದೇ ರೀತಿಯಾಗಿ ಈಗ ಡಿಸೆಂಬರ್ 14ರಂದು ಕೂಡ ಒಂದು ವೋಟ್ ಚೋರಿ ಅಭಿಯಾನ ಸಂಬಂಧ ಪ್ರತಿಭಟನೆ ಇದೆ, ಅದರಲ್ಲೂ ಕೂಡ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಭೆಯಲ್ಲಿ ಭಾಗಿಯಾದ್ರೆ ಅಲ್ಲೂ ಹೈಕಮಾಂಡ್ ನಾಯಕರು ಭೇಟಿಯಾದ್ರೆ ಅಲ್ಲಿ ಒಂದು ಚರ್ಚೆ ಆಗಬಹುದು. ಅದೇ ರೀತಿ ಯಾರು ಸಿಎಂ ಡಿಸಿಎಂ ಅಂತೇಳಿ ಗೊತ್ತಾಗಬಹುದು. ಕುಸುಮ.